ಊರ್ಮಿಳೆ, ಊರ್ಮಿಳೆ, ಊರ್ಮಿಳೆ. ಸೀತೆ, ಅಳಬೇಡ ಊರ್ಮಿಳೆ, ಅಳಬೇಡ. ಸಮಾಧಾನ ತಂದುಕೋ. ನನ್ನ ದುಃಖಕ್ಕೆ ಸಮಾಧಾನವೇ ಇಲ್ಲ. ಎಲ್ಲ ದುಃಖಗಳಿಗೂ ಒಂದಲ್ಲ ಒಂದು ಸಮಾಧಾನ ಇದ್ದೇ ಇರುತ್ತದೆ. ಇರಬಹುದು, ಆದರೆ ನನ್ನ ದುಃಖಕ್ಕೆ ಸಮಾಧಾನವೇ ಇಲ್ಲ. ನಿನ್ನೆ ರಾತ್ರಿಯೆಲ್ಲ ನಿಮ್ಮ ಯುವರಾಜ ಅಭಿಷೇಕದ ನಿರೀಕ್ಷೆಯಲ್ಲಿ ಕಾತುರದಿಂದ ಕಾಯುತ್ತಿದ್ದೆ. ಬೆಳಗಾಗಷ್ಟರಲ್ಲಿ ಆ ನಿರೀಕ್ಷೆ ಹುಸಿಯಾಯಿತು. 14 ವರ್ಷಗಳ ಕಾಲ ನಿಮ್ಮಿಬ್ಬರನ್ನು ನೋಡದಂತಾಯಿತು. ಸೋದರಿ, ನಿನ್ನ ದುಃಖ ನನಗೆ ಅರ್ಥವಾಗುತ್ತದೆ. ನನ್ನ ಪತಿ ಪಿತೃವಾಕ್ಯ ಪರಿಪಾಲನೆಗೆ ಬದ್ಧರಾಗಿ ಅರಣ್ಯಕ್ಕೆ ಹೊರಟಿದ್ದಾರೆ. ನಾನು ನನ್ನ ಸತಿಧರ್ಮ ಪಾಲನೆ ಮಾಡಲು ಅವರೊಂದಿಗೆ ಅರಣ್ಯಕ್ಕೆ ಹೊರಟಿದ್ದೇನೆ. ಈಗ ಕಷ್ಟಕರವೆನಿಸಿದರೂ ಮುಂದೆ ಅದು ಶ್ರೇಯಸ್ಕರವಾಗುತ್ತದೆ. ನಾನು, ನೀನು, ಮಾಂಡವಿ, ಶ್ರುತಕೀರ್ತಿ ಈ ಅರಮನೆಗೆ ಸೊಸೆಯರಾಗಿ ಬಂದಾಗ ಪಟ್ಟ ಆನಂದ 14 ವರ್ಷಗಳ ನಂತರ ಮತ್ತೆ ನಮ್ಮದಾಗುತ್ತದೆ. ಸಮಾಧಾನ ತಂದುಕೋ. ಈ ತಾತ್ಕಾಲಿಕ ಅಗಲಿಕೆಗೆ ಆತಂಕ ಪಡಬಾರದು. ಪತಿಯ ಧರ್ಮಾಚರಣೆಗೆ ನೆರವಾಗುವುದು ಪತಿವ್ರತ ಲಕ್ಷಣ. ಅದಕ್ಕೆ ಅನುಗುಣವಾಗಿ ಪತಿಯ ವನವಾಸಕ್ಕೆ ನೀನು ಅನುಮತಿ ನೀಡಿದೆ. ನಿನ್ನ ಪತಿಯು ತನ್ನೊಂದಿಗೆ ಕರೆದೊಯ್ಯಲು ನಿನಗೂ ಅನುಮತಿ ನೀಡಿದರು. ನಿನ್ನ ಮಾತು ನಿಜ ಊರ್ಮಿಳೆ. ಆದರೆ ನನ್ನ ಪತಿಯನ್ನು ಒಪ್ಪಿಸಲು ಬಹಳ ಕಷ್ಟವಾಯಿತು. ನನ್ನ ಪತಿ ಭಕ್ತಿಯೇ ನನಗೆ ಜಯ ಕೊಟ್ಟಿತು. ನಾನು ಯುವರಾಣಿಯಾಗದಿದ್ದರೂ ಚಿಂತೆ ಇಲ್ಲ. ವನವಾಸವಾದರೂ ಅವರೊಂದಿಗೆ 14 ವರ್ಷ ಜೊತೆಯಲ್ಲಿ ಇರುತ್ತೇನೆ ಎಂಬ ಸಮಾಧಾನ ಸಿಕ್ಕಿದೆ. ಸೀತೆ, ನೀನು ಭಾಗ್ಯವಂತೆ. ಆ ಭಾಗ್ಯ ನನಗಿಲ್ಲ. ಊರ್ಮಿಳೆ, ಏಕೆ ಹೀಗೆ ಹೇಳುತ್ತಿರುವೆ? ನನ್ನ ಪತಿಯು ನಿಮ್ಮೊಡನೆ ವನವಾಸಕ್ಕೆ ಬರುವ ನಿರ್ಧಾರ ಮಾಡಿದ್ದಾರೆ. ಏನೆಂದೆ? ಲಕ್ಷ್ಮಣ ನಮ್ಮೊಂದಿಗೆ ವನವಾಸಕ್ಕೆ ಬರುತ್ತಿದ್ದಾನೆಯೇ? ಇಲ್ಲ, ಕೂಡದು. ಲಕ್ಷ್ಮಣನಿಗೇಕೆ ವನವಾಸ? ಅದರ ಅಗತ್ಯವೇನಿದೆ? ಸೀತೆ, ನನ್ನ ಪತಿಯ ಭ್ರಾತೃಪ್ರೇಮ ನಿನಗೆ ತಿಳಿಯದೆ ವಿಶ್ವಾಮಿತ್ರ ಮಹರ್ಷಿಗಳ ಯಾಗ ರಕ್ಷಣೆಗಾಗಿ ರಾಮಚಂದ್ರರ ಜೊತೆಯಲ್ಲೇ ಹೋದರಲ್ಲವೇ? ಈಗಲೂ ಹೊರಟಿದ್ದಾರೆ. ನಿನ್ನ ಪತಿ ನಿನ್ನನ್ನು ಜೊತೆಗೆ ಕರೆದೊಯ್ಯುತ್ತಾರೆ. ಆದರೆ ನನ್ನ ಪತಿ ನನ್ನನ್ನು ಕರೆದುಕೊಂಡು ಹೋಗುತ್ತಾರೆ ಎಂಬ ನಂಬಿಕೆ ನನ್ನಲ್ಲಿಲ್ಲ. ಅದಕ್ಕೆ ಈ ದುಃಖ. ಇಲ್ಲ ಊರ್ಮಿಳೆ, ಇದು ನ್ಯಾಯವಲ್ಲ. ಲಕ್ಷ್ಮಣನ ವನವಾಸದ ನಿರ್ಧಾರ ಬದಲಾದರೆ ನಿನ್ನ ದುಃಖ ದೂರವಾಗುತ್ತದೆ. ಅದಕ್ಕೆ ಏನಾದರೂ ದಾರಿ ಹುಡುಕಲೇಬೇಕು. ಸಹೋದರ, ಇಷ್ಟು ಗಹನವಾಗಿ ಆಲೋಚಿಸುವ ಅಗತ್ಯವೇನಿದೆ? ಲಕ್ಷ್ಮಣ, ನಾವಿಬ್ಬರೂ ಹೊರಟು ಹೋದರೆ ಈ ಅರಮನೆಯಲ್ಲಿ ನಮ್ಮ ಮಾತೆಯರಾದ ಕೌಸಲ್ಯ ಹಾಗೂ ಸುಮಿತ್ರಾ ದೇವಿಯವರ ಯೋಗಕ್ಷೇಮವನ್ನು ಯಾರು ವಿಚಾರಿಸಿಕೊಳ್ಳುವವರು?
ಕಿರಿಯ ರಾಣಿಯವರ ಮುಂದೆ ಅಸಹಾಯಕರಾಗಿರುವ ನಮ್ಮ ತಂದೆಯವರನ್ನು ಯಾರು ಸಾಂತ್ವನಗೊಳಿಸುವವರು ಲಕ್ಷ್ಮಣ? ಸಹೋದರ, ಇಷ್ಟಕ್ಕೆಲ್ಲ ಕಾರಣರಾದ ತಂದೆಯವರು ಮತ್ತು ಕಿರಿಯ ರಾಣಿಯವರ ಬಗ್ಗೆ ಮಾತಾಡದಿರುವುದು ಒಳ್ಳೆಯದು. ಆದರೆ ಮುಂದೆ ಯುವರಾಜನಾಗುವವನು ಭರತ, ಕಿರಿಯ ರಾಣಿಯವರ ಪುತ್ರ. ಅವನು ತನ್ನ ಮಾತೆಯ ನಿಯಂತ್ರಣದಲ್ಲಿರುವವನಾಗಿದ್ದರೆ ನಮ್ಮ ಮಾತೆಯರ ಯೋಗಕ್ಷೇಮವನ್ನು ಯಾರು ವಿಚಾರಿಸಿಕೊಳ್ಳುವವರು? ಲಕ್ಷ್ಮಣ, ಇದು ನಿನ್ನ ಕರ್ತವ್ಯ. ಧರ್ಮವನ್ನು ಬಲ್ಲ ನೀನು ಈ ಕರ್ತವ್ಯವನ್ನು ನೆರವೇರಿಸಿದರೆ ನೀನು ನನ್ನ ಮೇಲಿಟ್ಟಿರುವ ಭಕ್ತಿ ಪ್ರೇಮಗಳು ಸಾರ್ಥಕವಾಗುತ್ತದೆ. ಆದರೆ ನೀನು ನನ್ನ ಜೊತೆಗೆ ಬಂದು ಬಿಟ್ಟರೆ ನಮ್ಮಿಬ್ಬರ ಮಾತೆಯರ ಸಂಕಟವನ್ನು ಸ್ವಲ್ಪ ಊಹೆ ಮಾಡಿಕೊ ಲಕ್ಷ್ಮಣ. ಸಹೋದರ, ನಿನ್ನ ಆತಂಕಕ್ಕೆ ಕಾರಣವಿಲ್ಲವೆನಿಸುತ್ತಿದೆ. ನಿನ್ನ ಮೇಲಿರುವ ಭಯದಿಂದಲಾದರೂ ಭರತ ನಮ್ಮ ಮಾತೆಯವರನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾನೆ. ಒಂದು ವೇಳೆ ಅವನೇನಾದರೂ ತನ್ನ ತಾಯಿಯ ಮಾತನ್ನು ಕೇಳಿ ನಮ್ಮ ಮಾತೆಯವರಿಗೆ ನೋವುಂಟು ಮಾಡಿದರೆ ಆ ದುಷ್ಟನನ್ನು ಕ್ಷಣ ಮಾತ್ರದಲ್ಲಿ ಸಂಹರಿಸುತ್ತೇನೆ. ಲಕ್ಷ್ಮಣ, ಶಾಂತನಾಗು. ವೃಥ ಈ ಆವೇಶವೇಕೆ? ಸಹೋದರ, ನಮ್ಮ ಮಾತೆಯವರು ಭರತರಿಂದ ರಕ್ಷಣೆ ಬೇಡುವ ಅಬಲೆಯವರಲ್ಲ. ಅಂತಹ ಪ್ರಸಂಗವೇನಾದರೂ ಬಂದರೆ ನಮ್ಮ ಮಾತೆಯವರನ್ನು ಪ್ರೀತಿಸುವ ಗೌರವಿಸುವ ಪ್ರಜೆಗಳೇ ಭರತನಿಗೆ ತಕ್ಕ ಪಾಠ ಕಲಿಸುತ್ತಾರೆ. ಊರ್ಮಿಳೆ, ನನ್ನ ಪತಿಯನ್ನು ಒಪ್ಪಿಸಿ ಅವರೊಂದಿಗೆ ವನವಾಸಕ್ಕೆ ಹೋಗಲು ಸಾಧ್ಯವಾದಂತೆ ನಿನ್ನ ಪತಿಯನ್ನು ಒಪ್ಪಿಸಲು ಸಾಧ್ಯವಾಗದಿದ್ದರೆ ಲಕ್ಷ್ಮಣನು ವನವಾಸಕ್ಕೆ ಹೋಗುವುದನ್ನು ತಡೆಯುವುದೇ ಉಳಿದ ದಾರಿ. ಹಾಗಾದರೆ ನೀನು ನಿನ್ನ ಪತಿಯಿಂದ ದೂರವಿರುವ ಸಂದರ್ಭ ಬರುವುದಿಲ್ಲ. ಆದರೆ ನನ್ನ ಪತಿಯ ನಿರ್ಧಾರವನ್ನು ಪ್ರಶ್ನಿಸುವ ಧೈರ್ಯ ನನ್ನಲ್ಲಿಲ್ಲ. ಅಣ್ಣನ ವನವಾಸಕ್ಕೆ ಕಾರಣರಾದ ತಂದೆಯ ಮೇಲೆ ಆಕ್ರೋಶಗೊಂಡಿರುವ ಅವರನ್ನು ನಾನು ನಿನ್ನಂತೆ ಹೇಗೆ ಒತ್ತಾಯಿಸಲಿ? ಹಾಗೆಂದು ಸುಮ್ಮನಿರಲು ಸಾಧ್ಯವೇ? ಸಹೋದರ, ನಿನ್ನ ಮನಸ್ಸಿನ ಶಂಕೆಯನ್ನು ಬಿಡು. ನನ್ನನ್ನು ಪರಿತಾರಕನಾಗಿ ಪರಿವಹಿಸು. ಅದು ಧರ್ಮ ವಿರುದ್ಧವಲ್ಲ. ನಾನು ಹಸಿವು, ಬಾಯಾರಿಕೆ, ನಿದ್ರೆ, ವಿಶ್ರಾಂತಿಯನ್ನು ಬಯಸದೆ ಸದಾ ನಿನ್ನ ನೆರಳಾಗಿ ನಿನ್ನ ಯೋಗಕ್ಷೇಮ ನೋಡಿಕೊಳ್ಳುತ್ತೇನೆ. ನಿನ್ನ ಅನುಜನಾಗಿ, ನಿನ್ನ ಸೇವಕನಾಗಿ, ನಿನ್ನ ರಕ್ಷಕನಾಗಿ ನನ್ನ ಜನ್ಮ ಸಾರ್ಥಕಪಡಿಸಿಕೊಳ್ಳುತ್ತೇನೆ. ದಯಮಾಡಿ ನಿರಾಕರಿಸಬೇಡ. ಲಕ್ಷ್ಮಣ, ನೀನು ಮೊದಲೇ ದೃಢವಾದ ನಿರ್ಧಾರವನ್ನು ಮಾಡಿ ಬಂದಂತಿದೆ. ನಿನ್ನ ಕೋರಿಕೆಯನ್ನು ತಿರಸ್ಕರಿಸಲಾಗದಂತೆ ನಾನು ಸಂದಿಗ್ಧದಲ್ಲಿ ಸಿಲುಕಿಸುತ್ತಿರುವೆ. ಅದಕ್ಕೆ ಕಾರಣ ನಿನ್ನ ಮೇಲಿರುವ ಪ್ರೇಮ, ಅಪರಿಮಿತವಾದ ಭಕ್ತಿ. ನೀನು ನನ್ನನ್ನು ತಿರಸ್ಕರಿಸಿ ಹೋದರೆ ಒಂದು ಕ್ಷಣವೂ ನಾನು ಬದುಕಿರಲಾರೆ. ದಯವಿಟ್ಟು ಅನುಮತಿ ನೀಡು. ಲಕ್ಷ್ಮಣ, ನಿನ್ನಂಥ ಸೋದರ ಈ ಜಗತ್ತಿನಲ್ಲಿ ಬೇರೆ ಯಾರಿಗೂ ಇಲ್ಲವೆಂದು ಕಾಣುತ್ತದೆ. ನನ್ನಂತಹ ತಮ್ಮ ಎಷ್ಟೋ ಸಿಗಬಹುದು, ಆದರೆ ನಿನ್ನಂತಹ ಸಹೋದರ ಈ ಮೂರು ಲೋಕದಲ್ಲೂ ಇಲ್ಲವೆಂದು ನಾನು ಧೈರ್ಯವಾಗಿ ಹೇಳಬಲ್ಲೆ. ಸರಿ, ನೀನು ನಿನ್ನ ಮಾತೆ ಸುಮಿತ್ರಾ ದೇವಿಯವರ ಅಪ್ಪಣೆಯನ್ನು ಪಡೆದರೆ ಮಾತ್ರ ನನ್ನ ಜೊತೆಗೆ ಬರಬಹುದು. ಧನ್ಯನಾದೆ ಸಹೋದರ, ಧನ್ಯನಾದೆ. ನಾನು ಖಂಡಿತವಾಗಿಯೂ ಮಾತೆಯವರ ಅನುಮತಿಯನ್ನು ಪಡೆಯುತ್ತೇನೆ. ಇಲ್ಲ ಸಹೋದರಿ, ಹಾಗೆ ಮಾಡಿದರೆ ಅವರು ಕೆರಳಿ ಇನ್ನೇನು ಮಾಡುತ್ತಾರೆ ಎಂದು ಭಯವಾಗುತ್ತದೆ. ಮಾತಾಮಯ್ಯವರು ಕೂಡ ಪತಿಯ ನಿರ್ಧಾರಕ್ಕೆ ವಿರೋಧ ವ್ಯಕ್ತಪಡಿಸಬಾರದೆಂದು ಕಿವಿ ಮಾತು ಹೇಳಿದ್ದಾರೆ. ಸೀತೆ, ನಾನು ನಿನ್ನಷ್ಟು ದಿಟ್ಟಳಲ್ಲ.
ನಾನು ತಾಳ್ಮೆಯನ್ನೇ ಅಪ್ಪಿಕೊಳ್ಳುತ್ತೇನೆ. ಸೋದರಿ, ನೀನು ನನ್ನಂತೆ ದಿಟ್ಟೆ ಅಲ್ಲ, ನಾನು ನಿನ್ನಷ್ಟು ಮೃದು ಅಲ್ಲ. ಇದು ನನ್ನ ಶಕ್ತಿಯೋ ದೌರ್ಬಲ್ಯವೋ ನನಗೆ ತಿಳಿಯದು. ಊರ್ಮಿಳೆ, ನೀನು ಲಕ್ಷ್ಮಣನೊಂದಿಗೆ ಮಾತನಾಡಬೇಡ, ಸುಮಿತ್ರಾದೇವಿಯವರೊಂದಿಗೆ ಮಾತನಾಡು. ಏನು ಮಾತನಾಡಲಿ ಸೀತೆ? ಹದಿನಾಲ್ಕು ವರ್ಷಗಳ ಕಾಲ ಪತಿ ವಿಯೋಗದಿಂದ ಬದುಕಿರಲಾರೆ. ಆದ್ದರಿಂದ ಲಕ್ಷ್ಮಣ ವನವಾಸಕ್ಕೆ ಹೋಗದಂತೆ ತಡೆಯಲು ಹೇಳು. ಹೋಗಲೇಬೇಕೆಂದಾದರೆ ನಿನ್ನನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗುವಂತೆ ಒಪ್ಪಿಸು ಎಂದು ಕೇಳಿಕೊ. ಆಗಲಿ ಸೀತೆ, ನಾನು ಮಾತಾಮಯ್ಯವರ ಬಳಿ ಖಂಡಿತ ಕೇಳಿಕೊಳ್ಳುತ್ತೇನೆ. ನಾನು ಕೂಡ ಲಕ್ಷ್ಮಣನನ್ನು ನಮ್ಮ ಜೊತೆಯಲ್ಲಿ ಕರೆದುಕೊಂಡು ಹೋಗುವುದು ಬೇಡವೆಂದು ನನ್ನ ಪತಿಯಲ್ಲಿ ಕೇಳಿಕೊಳ್ಳುತ್ತೇನೆ. ಆಗಲಿ, ನಿನ್ನ ಪ್ರಯತ್ನವನ್ನು ನೀನು ಮಾಡು, ನಾನು ನನ್ನ ಪ್ರಯತ್ನ ಮಾಡುತ್ತೇನೆ. ಆಗಲಿ. ಮಾತೆ, ಚಿಕ್ಕಂದಿನಿಂದಲೂ ನಾನು ರಾಮನನ್ನು ಅನುಸರಿಸಿಯೇ ಬೆಳೆದಿರುವುದು ನಿಮಗೆ ತಿಳಿದೇ ಇದೆ. ನಾನು ಅವನ ಆದರ್ಶಗಳನ್ನು ಪಾಲಿಸುತ್ತಾ ಸದಾ ಅವನ ನೆರಳಾಗಿ ಸಾಗುತ್ತಿರುವುದು ನಿಮಗೆ ಗೊತ್ತಿಲ್ಲವೇ? ಗೊತ್ತಿದೆ. ಗೊತ್ತಿಲ್ಲವೆಂದು ನಾನು ಯಾವಾಗ ಹೇಳಿದೆ? ದುಷ್ಟರ ಒಳಸಂಚಿನಿಂದ ರಾಮ 14 ವರ್ಷ ವನವಾಸಕ್ಕೆ ಹೊರಟಿರುವಾಗ ನಾನು ಇಲ್ಲೇ ಉಳಿಯುವುದು ಆತ್ಮವಂಚನೆಯಲ್ಲವೇ? ಆದರೂ ರಾಮನಿಲ್ಲದೆ ಈ ಅರಮನೆಯಲ್ಲಿರುವುದು ನನ್ನ ಪಾಲಿಗೆ ಸುಪ್ಪತ್ತಿಗೆಯು ಮುಳ್ಳಿನ ಹಾಸಿಗೆಯಾಗುತ್ತದೆ. ಅವನು ಕಾಡಿನಲ್ಲಿ ಗೆಡ್ಡೆ ಗೆಣಸುಗಳನ್ನು ತಿನ್ನುತ್ತಿದ್ದರೆ ನಾನಿಲ್ಲಿ ಮೃಷ್ಟಾನ್ನ ಭೋಜನ ಮಾಡಲೆ. ಅವನು ಅಲ್ಲಿ ಕಲ್ಲು ಮುಳ್ಳಿನ ದಾರಿಗಳಲ್ಲಿ ಮಳೆ ಬಿಸಿಲು ಚಳಿ ಗಾಳಿಗಳಲ್ಲಿ ಕಷ್ಟಪಡುತ್ತಿದ್ದರೆ ನಾನಿಲ್ಲಿ ಸುಖ ವೈಭವಗಳಲ್ಲಿ ಕಾಲ ಕಳೆಯಲೆ. ಹೇಳಿ ಮಾತೆ, ಇದಕ್ಕೆ ನೀವು ಸಮ್ಮತಿಸುತ್ತೀರಾ? ನಾನು ಇಲ್ಲೇ ಇದು ನರಕ ಯಾತನೆ ಅನುಭವಿಸಲೇ? ಈಗ ನನ್ನ ಮಾತಾಮಯಿ ಹೇಳುವ ಮಾತಿನ ಮೇಲೆ ನನಗೆ ಪತಿಯ ವಿಯೋಗವೋ ಪತಿಯ ಸಾನ್ನಿಧ್ಯವೋ ಎಂಬುದು ನಿರ್ಧಾರವಾಗುತ್ತದೆ. ಹೇಳಿ ಮಾತೆ, ಏಕೆ ಮೌನವಾದಿರಿ? ರಾಮನಿಲ್ಲದೆ ಅರಮನೆಯಲ್ಲಿರುವುದು ನಾನು ಇದ್ದು ಇಲ್ಲದ ಹಾಗೆ ಏಕಾಂಗಿಯಾಗಿಯೇ ಸಂಕಟ ಪಡುತ್ತಾ. ಬೇಡ ಲಕ್ಷ್ಮಣ, ಮುಂದೆ ಹೇಳಬೇಡ. ಯಾವ ತಾಯಿಯು ತನ್ನ ಮಗನಿಗೆ ನಿತ್ಯ ಸಂಕಟದಲ್ಲಿರು ಎಂದು ಹೇಳುವುದಿಲ್ಲ. ರಾಮನಿಲ್ಲದ ಅಯೋಧ್ಯೆಯಲ್ಲಿ ನೀನು ನಿತ್ಯವೂ ದುಃಖದಲ್ಲಿ ತಳಮಳಿಸುತ್ತಾ ನನ್ನ ಎದುರಿಗೆ ಇದ್ದರೇನು ಪ್ರಯೋಜನ? ಅದಕ್ಕಿಂತ ನೀನು ರಾಮನೊಂದಿಗೆ ಸಂತೋಷವಾಗಿರುವುದೇ ಮೇಲು. ಕಡೆ ಪಕ್ಷ ನಿನ್ನ ಅಣ್ಣನಿಗೆ ಸಹಾಯಕನಾಗಿದ್ದೀಯಾ ಎಂಬ ತೃಪ್ತಿಯಾದರೂ ಇರುತ್ತದೆ. ದೇವರೇ, ಕಡೆಗೂ ನೀನು ನನ್ನ ಕೈ ಬಿಟ್ಟೆ. ಆಸೆಯಿಂದ ನಾನು ಇಲ್ಲಿಗೆ ಬಂದದ್ದು ವ್ಯರ್ಥವಾಯಿತು. ನನ್ನ ಪತಿಯನ್ನು ವನವಾಸಕ್ಕೆ ಕಳುಹಿಸಬೇಡಿ ಎಂದು ಕೇಳಿಕೊಳ್ಳುವಷ್ಟರಲ್ಲಿ ಮಾತಾಮಯ್ಯವರು ಅನುಮತಿ ನೀಡಿಬಿಟ್ಟರು. ಮಾತೆ, ನಾನು ರಾಮನೊಂದಿಗೆ ಹೋಗಲು ಅನುಮತಿ ಕೊಟ್ಟಿರಲ್ಲವೇ? ಅನುಮತಿ ಕೊಡದಿದ್ದರೆ ನೀನೆಲ್ಲಿ ಬಿಡುತ್ತಿದ್ದೆ? ಕುಮಾರ, ನಿನ್ನ ಸಂತೋಷವೇ ನನ್ನ ಸಂತೋಷ. ಧರ್ಮಾತ್ಮನಾದ ಅಣ್ಣನೊಡನೆ ಕೀರ್ತಿಶಾಲಿಯಾಗು ಮಗು. ಶುಭಮಸ್ತು. ಕೃತಾರ್ಥನಾದೆ ಮಾತೆ, ಕೃತಾರ್ಥನಾದೆ.
ಸೀತೆ ಸಹನೆಗೆ ಸೋತಿತು. ಅಂತ್ಯ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ. ರಾಮ ಹೃದಯ ನಿವಾಸಿನಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಸೀತೆ ಮಾತೆ